7 ಡೇಸ್ ಸ್ಕಿನ್ ಬ್ರೈಟ್ನಿಂಗ್ ಚಾಲೆಂಜ್ ಅಂತ. ಸೊ ಇದನ್ನ ನೀವು ಈ ಓಮ್ ರೆಮಿಡಿಯನ್ನ ಬರೀ 7 ಡೇಸ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು. ಪಿಗ್ಮೆಂಟೇಷನ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸು, ಸನ್ ಟ್ಯಾನು, ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ 7 ಡೇಸ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು, ಇದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. 7 ಡೇಸ್ ಸ್ಪಾಟ್ಲೆಸ್ ಸ್ಕಿನ್ ಚಾಲೆಂಜ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಆಲೋವೆರಾ ಜೆಲ್, ಕೊಬ್ಬರಿ ಎಣ್ಣೆ, ರೋಸ್ ವಾಟರ್, ನಿಂಬೆ ರಸ, ಗ್ಲಿಸರಿನ್. ನೋಡಿದ್ರಲ್ಲ ವೀಕ್ಷಕರೇ, 7 ಡೇಸ್ ಸ್ಪಾಟ್ಲೆಸ್ ಸ್ಕಿನ್ ಚಾಲೆಂಜ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಅನ್ನ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಸೊ ಇದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಗಂಟಿಲ್ದೇ ಇರೋ ಹಾಗೆ ಕ್ಲೀನ್ ಆಗಿ ಒಂದು ಪೇಸ್ಟ್ ರೀತಿ ಆಗೋ ಹಾಗೆ ಮಿಕ್ಸ್ ಮಾಡಬೇಕು. ಮೊದಲನೇದಾಗಿ ನಾನು ಗ್ಲಿಸರಿನ್ ತಗೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು. ನೆಕ್ಸ್ಟ್ 1 ಸ್ಪೂನ್ ರೋಸ್ ವಾಟರ್. ನಾನು ಆಗ್ಲೇ ಹೇಳೋದು ಮರ್ತೆ, ರೋಸ್ ವಾಟರ್ ಅನ್ನು ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ರೋಸ್ ವಾಟರ್ ಒಂದು ನ್ಯಾಚುರಲ್ ಕ್ಲೆನ್ಸರ್ ಅಂತಾನೆ ಹೇಳ್ಬೋದು. ಸೊ ರೋಸ್ ವಾಟರ್ ಅನ್ನು ನಾವು ಎಷ್ಟು ತ್ವಚೆ ಮೇಲೆ ನಾವು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ್ಯಂಡ್ ನಮಗೆ ತುಂಬ ಫ್ರೆಶ್ ಕೂಡ ಫೀಲ್ ಮಾಡಿಸುತ್ತೆ. 1 ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಸ್ಪೂನ್ ಆಲೋವೆರಾ ಜೆಲ್, ಹಾಗೂ ಸ್ವಲ್ಪ ನಿಂಬೆ ರಸ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ 7 ಡೇಸ್ ಸ್ಕಿನ್ ಚಾಲೆಂಜ್ಗೆ ಒಂದು ಕ್ರೀಮ್ ಅಥವಾ ಸೆರಮ್ ರೆಡಿ ಆಗಿದೆ. ಸೊ ಇದನ್ನ ನೋಡಿ, ಈ ರೀತಿ ಗ್ರೀನ್, ಲೈಟ್ ಗ್ರೀನ್ ಆಗಿ ಕಾಣುತ್ತೆ. ಇದು ತುಂಬಾ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದ್ರೆ, ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ, ಅಂದ್ರೆ ಮಲಗೋದಕ್ಕೂ ಹೋಗೋ ಮುಂಚೆ ಮತ್ತೆ ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ 2 ಟೈಮ್ ನೀವು ಓವರ್ ಆಲ್ ಬಾಡಿಗೆ ಅಥವಾ ಸ್ಕಿನ್ಗೆ, ಮುಖದ ಮೇಲೆ ಎಲ್ಲಾ ಕಡೆನೂ ಹಾಕೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮಾಯ ಆಗುತ್ತೆ. ಅಂಡ್ 7 ಡೇಸ್ ಅಲ್ಲಿ ಆ ಗ್ಲೋ ಅನ್ನ ನೀವು ನೋಡಬಹುದು ಖಂಡಿತವಾಗ್ಲು. ಅಂಡ್ 100% ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಹೋಮ್ ಮೇಡ್ ಕ್ರೀಮ್ ಅನ್ನ ಹೇಗೆ ಮಾಡೋದು ಅಂತ. ಇದನ್ನ ಬರೀ 7 ಡೇಸ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್, ಅಂದ್ರೆ ನೀವು ಪಿಂಪಲ್ಸ್ ಇಂದ, ಪಿಗ್ಮೆಂಟೇಷನ್ ಇಂದ, ಆಕ್ನೆ ಇಂದ, ಸ್ಪಾಟ್ಸ್ ಇಂದ, ಸ್ಕಾರ್ಸ್ ಇಂದ ಎಲ್ಲದರಿಂದ ಬಳಲ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಂದು ಸೊಲ್ಯೂಷನ್ ಸಿಕ್ದಂಗೆ ಅಂತಾನೆ ಹೇಳ್ಬೋದು. ಇದನ್ನ ನೀವು ದಿನನಿತ್ಯ ಯೂಸ್ ಮಾಡ್ತಾ ಬನ್ನಿ. ಅಂಡ್ ಮೋರ್ ಓವರ್ ನಾನು ಹೇಳೋದು, ಯಾವುದೇ ರೀತಿಯ ಪ್ಯಾಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಈ ರೀತಿ ಸೆರಮ್ ಆಗಿರ್ಬೋದು, ಏನೇ ಯೂಸ್ ಮಾಡ್ಬೇಕಾದ್ರೂ ಯಾವುದೇ ರೀತಿಯ ಹೋಮ್ ರೆಮಿಡಿ ಇದ್ರೂ ಕೂಡ ಫೇಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಕೂದಲಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಇದನ್ನ ಯೂಸ್ ಮಾಡೋದ್ರ ಜೊತೆ ಒಂದು ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಏನಪ್ಪಾ ಅದು ಅಂತಂದ್ರೆ, ಅವಾಗ ನಮ್ಮ ಫೇಸ್ ಅನ್ನ ವಾಶ್ ಮಾಡೋದಾಗಿರ್ಬೋದು, ಹೊರಗಡೆಯಿಂದ ಬಂದಿದ ತಕ್ಷಣ ನಾವು ಮುಖವನ್ನ ತೊಳಿಬೇಕಾಗುತ್ತೆ. ಅಂಡ್ ರಾತ್ರಿ ಮಲಗೋದಕ್ಕೂ ಮುಂಚೆ ಒಂದ್ಸತಿ ಮುಖ ತೊಳಿಬೇಕಾಗುತ್ತೆ. ಅಂಡ್ ನಾವು ಯೂಸ್ ಮಾಡುವಂತ ಟವಲ್ ಆಗಿರ್ಬೋದು, ಪಿಲ್ಲೋಗಳಾಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಎಲ್ಲವೂ ತುಂಬಾ ನೀಟಾಗಿ ಕ್ಲೀನ್ ಆಗಿಡೋದ್ರಿಂದ ಆದಷ್ಟು ಸ್ಕಿನ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಹೇರ್ ಡ್ಯಾಮೇಜ್ ಆಗಿರ್ಬೋದು, ಯಾವುದು ಆಗೋದಿಲ್ಲ ಅಂತ ಹೇಳ್ಬೋದು. ಅದರ ಜೊತೆ ನಾವು ಈ ಹೋಮ್ ರೆಮಿಡಿ ಮಾಡೋದ್ರಿಂದ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ.